ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಡೈಲಿ ಡಿಶ್ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನಾರ್ಮಲ್ಲಾಗಿ ಒಂದೇ ಥರ ರೊಟ್ಟಿ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ರೊಟ್ಟಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿಂತಾರೆ. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ಅದಕ್ಕೆ ಮೊದಲಿಗೆ ಅಕ್ಕಿ ಹಿಟ್ಟು ಬೇಕು. ನೋಡಿ, ಇದು ಅಕ್ಕಿ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ ನಾನು. ಮನೇಲೆ ಹಾಕ್ಸಿರೋದು ಅಕ್ಕಿ ಹಿಟ್ಟಿದು. ಆಮೇಲೆ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ. ಮತ್ತು ಇದು ತೊಳೆದು ಹೆಚ್ಚಿಟ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪು, ಸೌತೆಕಾಯಿ, ಕ್ಯಾರೆಟ್ ಎರಡು ತುರಿದಿದ್ದೀನಿ. ಆವಾಗಲೇ ಮಸಾಲೆಗೆ ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನಿವಾಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಆಮೇಲೆ ಇದನ್ನು ಪೂರ್ತಿ ಸಣ್ಣದಾಗಿ ನುಣ್ಣಗೆ ರುಬ್ಕೋಬೇಡಿ ಯಾರು, ತರ್ತರಿಯಾಗಿರಬೇಕು. ನೋಡಿ, ಇಷ್ಟು ತರಿಯಾಗಿದೆ. ನಾನು ಪೂರ್ತಿ ಸಣ್ಣದಾಗಿ ರುಬ್ಬಿಲ್ಲ, ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಮಾಡ್ಕೊಳ್ಳಿ ಸಾಕು. ಇವಾಗ ಆವಾಗಲೇ ಎತ್ತಿಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು, ಅದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪು, ಆಮೇಲೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಅಷ್ಟನ್ನು ಹಾಕೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಅಷ್ಟೇ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂತಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಎಲ್ಲದನ್ನು ಒಂದೇ ಸಲಕ್ಕೆ ಹಾಕಿಬಿಡ್ಬೇಡಿ, ಸ್ವಲ್ಪ ಸ್ವಲ್ಪ ಅಂತ ಹಾಕಿ. ನೋಡಿ, ಇವಾಗ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಕೈಯಿಂದಾನೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತೀನಿ. ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಆವಾಗಲೇ ಉಳಿದಿತ್ತಲ್ಲ ಇನ್ನೂ ಸ್ವಲ್ಪ ಮಸಾಲೆ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಮತ್ತೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮಿಕ್ಸ್ ಆಗಿದೆ. ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡಿರೋಣ. ಆ ಬಿಸಿ ನೀರನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂತಲೇ ಹಾಕ್ತಾ ಬರೋಣ. ನೋಡಿ, ಇದು ಬಿಸಿ ನೀರು ಸ್ವಲ್ಪ ಸ್ವಲ್ಪ ಅಂತಲೇ ಹಾಕೋಣ. ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ಇರುತ್ತಲ್ಲ ನೀರು, ಕೈ ಸುಡುತ್ತೆ. ಇದನ್ನು ಜಾಸ್ತಿ ಗಟ್ಟಿ ಕಲಿಸ್ಕೊಬಿಡಿ, ಸ್ವಲ್ಪ ಸಾಫ್ಟಾಗಿರಲಿ, ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಕಲಿಸ್ತೀರ ಅದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಕಲಿಸಿ ಅಷ್ಟೇ. ನೋಡಿ, ಸ್ವಲ್ಪ ಸ್ವಲ್ಪ ಅಂತಲೇ ನೀರು ಹಾಕಿ ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನ. ನೋಡಿ, ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನ. ಇವಾಗ ಇದರಲ್ಲಿ ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಾನು ಇಷ್ಟಿಷ್ಟು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾವು ಎಷ್ಟು ಸೈಜ್ಗೆ ರೊಟ್ಟಿ ತರ್ತೀವೋ ಅಷ್ಟಕ್ಕೆ ನಾನಿಲ್ಲಿ ಉಳ್ಳಿಗಳನ್ನ ಮಾಡಿಟ್ಕೊತಾ ಇದ್ದೀನಿ. ನೀವು ಹಂಗೆ ಮಾಡಿ. ನೋಡಿ, ಇನ್ನೇನಿದು ಪೂರ್ತಿಯಾಗಿ ಅಷ್ಟನ್ನು ಉಳ್ಳೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಪಾತಿ ಮಣೆ ತೊಗೊಂಡು ಅದ್ರ ಮೇಲ್ಗಡೆ ಹೋಳ್ಗೆ ಎಲೆ ಬರುತ್ತಲ್ಲ ಅದನ್ನು ತೊಗೊತಾ ಇದ್ದೀನಿ. ಇದನ್ನು ಲಟ್ಟಿಸ್ಕೊಳ್ಳೋಕ್ಕೆ ಕೆಲವೊಬ್ಬರು ಕೈಯಿಂದನೇ ತಡ್ತಾರೆ.
ಇವಾಗ ಈ ಹೋಳಿಗೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಅಕ್ಕಿ ಹಿಟ್ಟಿನ ಉಳ್ಳಿ ಇತ್ತಲ್ಲ ಅದನ್ನ ಇದ್ರ ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಕೈಯಲ್ಲೇ ತಟ್ಕೊಳ್ಳಿ, ನಾನಿಲ್ಲಿ ಲಟ್ಟಣಿಗೆಲ್ಲಿ ಲಟ್ಟಿಸ್ತಾ ಇದ್ದೀನಿ. ಲಟ್ಸುವಾಗ ಸ್ವಲ್ಪ ಲಟ್ಟಣಿಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸಿ, ಇಲ್ಲಾಂದರೆ ಅದಕ್ಕೆಲ್ಲ ಹತ್ತಿಬಿಡುತ್ತೆ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ಮಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಸಿದ ಮೇಲ್ಗಡೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಅದ್ರ ಮೇಲ್ಗಡೆ ಪ್ಯಾನ್ ಇಡೋಣ. ಹಂಚು ಪೂರ್ತಿ ಬಿಸಿ ಆಗಬೇಕದು. ತವ ಬಿಸಿ ಆಗ್ತಾಯಿದೆ. ಬಿಸಿ ಆದಮೇಲೆ ಆವಾಗಲೇ ಲಟ್ಸಿಟ್ಕೊಂಡಿದ್ವಲ್ಲ ಅಕ್ಕಿ ರೊಟ್ಟಿನ ಅದನ್ನು ಇದ್ರ ಮೇಲ್ಗಡೆ ಹಾಕೋಣ. ಇವಾಗ ನಿಧಾನಕ್ಕೆ ತೆಗೀರಿ, ಇಲ್ಲಾಂದರೆ ಕಿತ್ತೋಗುತ್ತೆ ಅದು. ನೋಡಿ, ಎರಡು ಸೈಡ್ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚಪಾತಿ ಅದೆಲ್ಲ ಬೇಯೋ ಅಷ್ಟು ಬೇಗ ಇದು ಬೇಯಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಒಳಗಡೆ ಹಸಿ ಹಸಿ ಹಂಗೆ ಅನಿಸುತ್ತೆ, ಹಿಟ್ಟು ತಿಂದಂಗೆ ಅನಿಸುತ್ತೆ ತಿನ್ನುವಾಗ. ಇದನ್ನು ಕೊಬ್ಬರಿ ಚಟ್ನಿ ಜೊತೆ, ಇಲ್ಲಾಂದರೆ ಕೆಂಪು ಚಟ್ನಿ ಜೊತೆ, ಬಟರ್ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ತಿನ್ನೋಕ್ಕೆ ಎಲ್ಲದ್ರ ಜೊತೆನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನು ಕೊಬ್ಬರಿ ಚಟ್ನಿ ಮತ್ತು ಬಟರ್, ಇದು ಅಕ್ಕಿ ರೊಟ್ಟಿ ಮೂರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಅದ್ರ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ, ಬಟರ್ ಮತ್ತು ಕೊಬ್ಬರಿ ಚಟ್ನಿ ಇದ್ರ ಮೂರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಇನ್ನೊಂದು ಸೈಡ್ ಕೂಡ ಬೇಯಬೇಕು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎರಡು ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಬಾಯ್.